Hello everyone, welcome to Ganit Prakash 7th Standard, lesson number 1. So, ಈ ಕಾನ್ಸೆಪ್ಟ್ ಶುರು ಮಾಡಬೇಕಾಗಿತ್ತು. Let's start. So, ಇಲ್ಲಿ observe the population of some cities in some Indian cities in the table below. So, ಇಲ್ಲಿ ಕೆಲವು cities ಕೊಟ್ಟಿದ್ದಾರೆ ಇಂಡಿಯಾದು. ಅದ್ರದ್ದು population 2011 ಅಲ್ಲಿ ಎಷ್ಟಿತ್ತು and 2001 ಅಲ್ಲಿ ಎಷ್ಟಿತ್ತು ಅನ್ನೋ ಒಂದು ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಓಕೆನಾ? So, Mumbai city. So, it holds the position of first. ಎಷ್ಟಿದೆ? 1 crore 24 lakh ಅಪ್ರಾಕ್ಸಿಮೇಟ್ ಆಗಿ ಹೋದೋಣ. ಇದ್ರಲ್ಲಿ ಏನು ಡೆಪ್ತ್ ಆಗಿ ನಂಬರ್ಸ್ ನ ಓದೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ 1 crore ಎರಡಕ್ಕೂ ಕಾಮನ್ ಇದೆ. ಇಟ್ ಇಸ್ ಆಲ್ಸೋ ಇನ್ 1 crore, ಇಟ್ ಇಸ್ ಆಲ್ಸೋ ಇನ್ 1 crore. ಸೊ ಇಲ್ಲಿ 19 lakh ಇದೆ, 24 ಇದೆ. ಸೊ ಎಷ್ಟಿದೆ ಡಿಫ್ರೆನ್ಸ್? 19 to 24. 24 minus 19 ಎಷ್ಟಾಗುತ್ತೆ? ಇಟ್ ಈಸ್ ಆಲ್ಮೋಸ್ಟ್ 5 lakh. 5 lakh ಇನ್ಕ್ರೀಸ್ ಆಗಿದೆ, ಹೌದಲ್ವಾ? ದ ಇನ್ಕ್ರೀಸ್ ಇಸ್ ಆಲ್ಮೋಸ್ಟ್ 5 lakh. ಅಪ್ರಾಕ್ಸಿಮೇಟ್ ಮಾಡ್ತಿರೋದು ನೆನಪಿರ್ಲಿ. ಸೊ 98 lakh ಇದೆ. ಸೊ ಇಲ್ಲಿ 1 crore 10 lakh ಇದೆ. ಸೊ 98 ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಇಟ್ ಇಸ್ 2 and so 110 minus 98, it will become 12 lakh. So increases 12 lakh increase ಆಗಿದೆ. So Bengaluru 4384. So 43 if we subtract, what do we get? 43 subtract ಆದರೆ it is 41 lakh increase ಆಗಿದೆ. So here 36 to 36. So minus 36. ಈ ಎರಡೇ ನಂಬರ್ ಅಬ್ಸರ್ವ್ ಮಾಡೋಣ ಸಾಕು, ಇವೆಲ್ಲ ಬೇಡ. So 68 lakh minus 36 lakh, how much? It is 2, 3. So 32 lakh increase ಆಗಿದೆ. So and from here 35, it is 20 lakh increase. So 43, it is 3 lakh increase. 45 to 44, 1 lakh ಡಿಕ್ರೀಸ್ ಆಗಿದೆ. ಸೊ ಕೋಲ್ಕತ್ತಾದಲ್ಲಿ 1 lakh ಪಾಪ್ಯುಲೇಷನ್ ಡಿಕ್ರೀಸ್ ಆಗಿದೆ ಆಲ್ಮೋಸ್ಟ್. ಹಿಯರ್ ಇಟ್ ಇಸ್ 20 lakh ಇನ್ಕ್ರೀಸ್ ಆಗಿದೆ. ಹಿಯರ್ ಇಟ್ ಇಸ್ 16 ಅಲ್ವಾ? ಸೊ ಇಟ್ ಇಸ್ 9, 1. ಸೊ 19 lakh increase. Here it is 6 lakh increase. 30, 23, it is 7 lakh increase. So it is also 7 lakh increase. Here it is 2 lakh increase. Here it is 4 lakh increase. Here it is 5 lakh increase, 6 lakh, so 3 lakh, 5 lakh or 4 lakh. It is 7 lakh increase. 16, it is 3 lakh increase, almost approximately. So what is your general observation about this data? So ಈಗ ನಾವು ಈ ಡೇಟಾ ಏನು ಅಬ್ಸರ್ವ್ ಮಾಡಿದ್ವಿ, ಜನರಲ್ ಅಬ್ಸರ್ವೇಷನ್ ಏನು ಅಂತ ಕೇಳ್ತಿದ್ರೆ, ಸೊ ನಾವು ಏನು ಅಬ್ಸರ್ವ್ ಮಾಡಿದ್ವಿ? 2001ಗಿಂತ ಆಲ್ಮೋಸ್ಟ್ ಪಾಪ್ಯುಲೇಷನ್ 2011 ಅಲ್ಲಿ ಎಲ್ಲದಕ್ಕೂ ಜಾಸ್ತಿ ಇತ್ತು. ಕೋಲ್ಕತ್ತಾ ಒಂದು ಸಿಟಿ ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ಜಾಸ್ತಿ ಇತ್ತಲ್ವಾ? ಸೊ ವಾಟ್ ಕ್ಯಾನ್ ವಿ ರೈಟ್? Most of the cities shows significant increase in population from 2001 to 2011. Is it right? Yes. What is an appropriate title for the above table? So ಈಗ ಒಂದು ಟೇಬಲ್ ಕೊಟ್ಟಿರೋದು, ಅದಕ್ಕೆ ಏನು ಟೈಟಲ್ ಕೊಡ್ಬೋದು ನಾವು? ಪಾಪ್ಯುಲೇಷನ್ ಆಫ್ some Indian city. Population of some Indian cities in 2001, and 2011. How much is the population of Pune in 2011? Pune to 2011 ಅಲ್ಲಿ ಏನು population ಇತ್ತು, and what is the increase? Approximately by how much has it increased compared to 2001? 2001 ಇಂದ 2011 ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಿದ್ದಾರೆ. 2011 ಅಲ್ಲಿ ಎಷ್ಟಿತ್ತು ಫಸ್ಟ್ ನೋಡೋಣ. 2011 ಅಲ್ಲಿ ಪುಣೆ, yeah, here. So Pune, it is 31,15,431. It is 31,15,431 is the original population. So approximately increased by 6 lakh. See here, approximately it has increased by 6 lakh. ಅದನ್ನೇ ನಾವು ಸೈಡ್ ಅಲ್ಲಿ ಬರ್ಕೊಂಡಿದ್ದು.
ಸೊ ವಿಚ್ ಸಿಟೀಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ದ ಮೋಸ್ಟ್ ಬಿಟ್ವೀನ್ 2001 ಇಂದ 2011 ವರೆಗೆ ಯಾವ ಸಿಟಿಲಿ ಜಾಸ್ತಿ ಇನ್ಕ್ರೀಸ್ ಆಗಿದೆ? ಇವೆಲ್ಲ ಇನ್ಕ್ರೀಸ್ ಇದೆ ಅಲ್ವಾ? 3, 7, 4, 3, 5 ಯಾವ್ದಕ್ಕೆ ಹೈಯೆಸ್ಟ್ ಇದೆ ಅಂತ ನೋಡಿದ್ರೆ ದ ಹೈಯೆಸ್ಟ್ ಇಸ್ 41 lakh. ಸೊ ವಿಚ್ ಇಸ್ ಆಫ್ ಬೆಂಗಳೂರು. ಬೆಂಗಳೂರು ಇದರಲ್ಲಿ ಹೈಯೆಸ್ಟ್ ಇದೆ. ವಿಚ್ ಸಿಟಿ ಇಟ್ ಇಸ್? ಬೆಂಗಳೂರು. ಬೆಂಗಳೂರಿನಲ್ಲಿ ಹೈಯೆಸ್ಟ್ ಇನ್ಕ್ರೀಸ್ ಆಗಿರೋದು. Are there cities whose population is almost double? So almost double ಆಗಿದೆಯಾ? ಯಾವ ಸಿಟಿ ಇದೆ, ಯಾವ್ಯಾವ್ದಿದೆ ಅಂತ ಕೇಳ್ತಿದೆ. ಚೆಕ್ ಮಾಡೋಣ ಯಾವ್ಯಾವ ಡಬಲ್ ಇದೆ. ಸೊ ಇಟ್ ಇಸ್ 5 lakh ಅಷ್ಟೇ ಇನ್ಕ್ರೀಸ್. ಇಟ್ ಇಸ್ ನಾಟ್ ಡಬಲ್. 98 lakh, 12 lakh ಇನ್ಕ್ರೀಸ್ ಆಗಿದೆ. ಇಟ್ ಇಸ್ ನಾಟ್ ಡಬಲ್. ಆಲ್ಮೋಸ್ಟ್ ಇಲ್ಲಿ ಇರೋ ವ್ಯಾಲ್ಯೂನೇ ಇಲ್ಲಿ ಸ್ವಲ್ಪ ನಿಯರ್ ಬರುತ್ತೆ ಡಬಲ್ ಅಂತ ಆದ್ರೆ. ಸೊ 43 ಇದೆ, ಇಲ್ಲಿ 41. ಎಸ್, ಬೆಂಗಳೂರು ಹ್ಯಾಸ್ ಡಬಲ್ಡ್. 36 ಇದೆ, 32. ಹೈದರಾಬಾದ್ ಇಸ್ ಆಲ್ಸೋ ಡಬಲ್ and it is 35, 20, 30, 40. No. See here. 24 is there, almost 20 lakh. So this is also doubled. 16 is there, 19. This is also so nearest. So which are the cities? Bangalore, Hyderabad, Surat and Vadodara. ಅಷ್ಟೇ, ಇನ್ಯಾವುದು ಅಷ್ಟು ಇನ್ಕ್ರೀಸ್ ಆಗಿಲ್ಲ. ಅಬ್ಸರ್ವ್ ಮಾಡಿ ಎಲ್ಲ ಯಾವುದು ಅಷ್ಟಿಲ್ಲ. ಎಸ್, ದೇರ್ ಆರ್ ಸಿಟೀಸ್. ವಿಚ್ ಆರ್ ದೋಸ್? ಬೆಂಗಳೂರು, Hyderabad, Surat and Vadodara. These are all the cities. By what number should we multiply Patna's population to get the population close to Mumbai? So ಈಗ ಪಟ್ನಾಗೆ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮುಂಬೈ ಸಿಗ್ಬೇಕು. ಹೇಗೆ ಕಂಡುಹಿಡಿಯೋದು ಅಂದ್ರೆ ಮುಂಬೈ ಪಾಪ್ಯುಲೇಷನ್ ಡಿವೈಡ್ ಬೈ ಪಟ್ನಾ ಹೀಗೆ ಮಾಡಿದ್ರೆ ನಮಗೆ ಸಿಗುತ್ತೆ. ಸೊ ಫಸ್ಟ್ ಈಗ ಮುಂಬೈ ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ ಆಗಿ ಮಾಡ್ತಿರೋದು ನಾವು, ಯಾಕಂದ್ರೆ ರಿಯಲ್ ಡೇಟಾ ತಗೊಂಡು ನಾವು ಮಾಡೋದಕ್ಕಾಗಲ್ಲ, ಎಕ್ಸಾಕ್ಟ್ ಡೇಟಾ. ಸೊ ಇಟ್ ಇಸ್ ಐ ವಿಲ್ ಕನ್ಸಿಡರ್ 1 crore 24 lakh ಅಂತ ಕನ್ಸಿಡರ್ ಮಾಡೋಣ ಮುಂಬೈ. ಸೊ ಪಟ್ನಾದು 16 lakh. 84,000 ಇರೋದ್ರಿಂದ we can consider 17 lakh. So Mumbai population is 1 crore 24 lakh. So Patna's population is 17 lakh. So 300,200 cancels. So if we divide, we get answer 7.39. This is the answer. Okay. So rest of the topic we shall do in next week. So again, I'm repeating. Please support the channel. Please support ಮಾಡಿ, like ಮಾಡಿ, share ಮಾಡಿ. It will really encourage me to do more videos. Okay. Thank you so much.